ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಪ್ರೀತಿ ಬಗ್ಗೆ ನೀವು ಅಥವಾ ಈ ಒಂದು ಸಂಬಂಧದಲ್ಲಿ ಈ ಒಂದು ಪರ್ಸನ್ ಬಗ್ಗೆ ನೀವು ವೇಟ್ ಮಾಡಬೇಕಾ ಅಥವಾ ಇದರಿಂದ ಮೂವ್ ಆನ್ ಆಗಬೇಕಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ಸ್ಕಿಪ್ ಮಾಡಿಬಿಡಿ. ಓಕೆನಾ? ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತೀರಾ, ರೆಸೊನೇಟ್ ಆಯಿತು ಅಂತ ಹೇಳ್ಬಿಟ್ಟು ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ನ ಯಾರೆಲ್ಲ ತೋರಿಸ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ವ್ಯೂ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ರೆ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಹಾಗೆಯೇ ಲಾ ಆಫ್ ಅಟ್ರಾಕ್ಷನ್ ಕೂಡ ಕ್ಲಾಸಸ್ ಸೆಷನ್ಸ್ ಕೂಡ ಇದೆ, ಪರ್ಸ್ನಲ್ ಸೆಷನ್ಸ್ ಆಗಿರುತ್ತೆ. ಇದು ಯಾರಿಗೆ ಜಾಯಿನ್ ಆಗಬೇಕು, ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೇಕು ಆ್ಯಂಡ್ ರಿಲೇಶನ್ಶಿಪ್ ಇರ್ಬೋದು, ಮನಿ ಇರ್ಬೋದು, ಜಾಬ್ ಇರ್ಬೋದು, ನಿಮ್ಮ ಡ್ರೀಮ್ ಲೈಫನ್ನು ನೀವು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಈ ಒಂದು LOA ಸೆಷನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಎಸ್, ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮಗೆ 2 ಆಪ್ಷನ್ ಆಗಿ ಈ ಒಂದು ಕ್ರಿಸ್ಟಲ್ ಆ್ಯಂಡ್ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡ್ಕೊಂಡಿಕ್ಕೆ ಕೊಡ್ತಾ ಇದ್ದೀನಿ. ಓಕೆ. ನಿಮಗೆ ಯಾವ ಒಂದು ಕ್ರಿಸ್ಟಲ್ ತುಂಬ ಅಟ್ರ್ಯಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಪಿಂಕ್ ಕಲರ್ ಆ್ಯಂಡ್ ವೈಟ್ ಕಲರ್ ಸ್ಟೋನ್. ಓಕೆ. ವಿಡಿಯೋನ ಪೋಸ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಮೈಂಡಲ್ಲಿ, ಓಕೆನಾ, ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ, ನಿಮ್ಮಿಬ್ಬರು ಮಧ್ಯೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ನ ಥಿಂಕ್ ಮಾಡ್ತಾ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಯಾವುದೇ ನೆಗೆಟಿವ್ ಇರ್ಬೋದು ಅಥವಾ ಈ ಕರೆಂಟ್ ಸಿಚುವೇಶನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಇರ್ಬೋದು, ಏನೇ ಆಗಿರ್ಬೋದು ಅದನ್ನು ಯೋಚನೆ ಮಾಡಬೇಡಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಎಸ್, ಕ್ರಿಸ್ಟಲ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರು ಈ ಪಿಂಕ್ ಕಲರ್ ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಈ ಒಂದು ಪ್ರೀತಿಯಲ್ಲಿ ನೀವು ಮೂವ್ ಆನ್ ಆಗಬೇಕಾ ಅಥವಾ ವೆಯ್ಟ್ ಮಾಡಬೇಕಾ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಕಾರ್ಡ್ ದ ಹರ್ಮಿಟ್ ಕಾರ್ಡ್ ಬರ್ತಿದೆ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. Okay, the Tower, 5 of Pentacles, 10 of Wands. ಬಾಟಮ್ ಆಫ್ ದ ಕಾರ್ಡ್ ಏನು ಬಂದಿದೆ ಚೆಕ್ ಮಾಡೋಣ. ಓಕೆ. ಈ ಒಂದು ಪ್ರೀತಿಯಲ್ಲಿ ನೀವು ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಬರ್ತಿರೋವಂಥದ್ದು, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು, ಈ ಒಂದು ಪ್ರೀತಿನ ನೀವು ಮೂವ್ ಆನ್ ಆದರೆ ಬೆಟರ್ ಆಪ್ಷನ್ ಅಂತ ಹೇಳಿ ಬರ್ತಿದೆ. ಬಿಕಾಸ್ ಇಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಪಾಸಿಟಿವ್ ಕಾರ್ಡ್ಸ್ ನೋಡ್ಬೋದು, ಯಾವುದೇ ರೀತಿಯಿಂದ ಪಾಸಿಟಿವ್ ಕಾರ್ಡ್ಸ್ ಇಲ್ಲಿ ಬರ್ತಾ ಇಲ್ಲ. ಓಕೆನಾ. ಬಾಟಮ್ ಆಫ್ ದ ಕಾರ್ಡ್ ಕೂಡ ಇಲ್ಲಿ ನೆಗೆಟಿವ್ ಕಾರ್ಡೇ ಬಂದಿರುವಂಥದ್ದು. ನೀವಿಲ್ಲಿ ಈ ಒಂದು ಪ್ರೀತಿಯಲ್ಲಿ ತುಂಬಾ ಸಫರ್ ಪಟ್ಟಿದ್ದೀರಾ ಅಥವಾ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಈ ಒಂದು ವ್ಯಕ್ತಿ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ನಿಮ್ಮ ಕೈಯಲ್ಲೇ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಎನರ್ಜಿನ ನಿಮಗೆ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಬರ್ತಾ ಇರೋವಂಥದ್ದು, ಈ ಒಂದು ವ್ಯಕ್ತಿ ಜೊತೆಗೆ ನೀವು ಹ್ಯಾಪಿ ರಿಲೇಶನ್ಶಿಪ್ನ ಇಷ್ಟು ದಿನ ಆದ್ರೂ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಜೊತೆಗೆ ಒಂದು ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಫೈಟಿಂಗ್ ಮಾಡ್ತಾ ಆ್ಯಂಡ್ ಅಬ್ಯೂಸಿವ್ ರಿಲೇಶನ್ಶಿಪ್ಪಲ್ಲಿ ನೀವು ಲೀಡ್ ಮಾಡ್ತಾ ಇದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಅವರ್ ಮೂಮೆಂಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನೀವು ಮುಂಚೆಯಿಂದನೂ ಸ್ಟಾರ್ಟಿಂಗಲ್ಲಿ ಎಲ್ಲೋ ಒಂದು ಸ್ವಲ್ಪ ಚೆನ್ನಾಗಿತ್ತು ಈ ಒಂದು ವ್ಯಕ್ತಿ ಜೊತೆಗೆ ಪ್ರೀತಿ, ಬಟ್ ಹೋಗ್ತಾ 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 ಈ ಒಂದು ವ್ಯಕ್ತಿ ಜೊತೆಗೆ ನೀವು ಫೈಟಿಂಗ್ ಮಾಡೋದು ಅಥವಾ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡುವಂಥದ್ದು, ಆ ಥರ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಫೈಟಿಂಗ್ಸ್ ನಡೀತಾ ಇತ್ತು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಆ್ಯಂಡ್ ಇಲ್ಲಿ ಮದುವೆ ಆಗಿದ್ದವರು ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ, ಎಸ್, ಇಲ್ಲಿ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸಿಂದ ಅಥವಾ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದನೂ ಇರ್ಬೋದು, ಸಮಥಿಂಗ್ ಇಬ್ರಿಗೂ ಒಟ್ಟಿಗೆ ಅಂದರೆ ಒಂದಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಯಾರಾದರೂ ಒಬ್ಬರು ಪ್ರಾಬ್ಲಮ್ ಮಾಡ್ತಾನೆ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಒಂದು ನಿಮ್ಮಿಬ್ರ ಮಧ್ಯೆ ಪ್ರಾಬ್ಲಮ್ ಬರ್ತಿದೆ, ಇಲ್ಲಾಂದ್ರೆ ನಿಮ್ಮಿಬ್ರ ಮಧ್ಯಕ್ಕೆ ಇನ್ನೊಬ್ರು ಯಾರೋ ಬಂದು ಪ್ರಾಬ್ಲಮ್ನ ತಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಆ ಥರ ಇಲ್ಲಿ ಎನರ್ಜಿ ಬರ್ತಾ ಇದೆ. ಸೊ ಈ ಒಂದು ಪ್ರೀತಿಯಲ್ಲಿ ನೀವು ತುಂಬ ದಿನ ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಗೋಸ್ಕರ ಅಂತಲೂ ಇಲ್ಲಿ ಎನರ್ಜಿ ಬರ್ತಾ ಇದೆ. ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಬರ್ತಾರೆ, ಇವತ್ತು ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ, ಅಥವಾ ಈ ಪ್ರೀತಿಯಲ್ಲಿ ಸರಿ ಆಗತ್ತೆ ಅಂತಲೇ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಇಲ್ಲಿ ನೋಡಿದಾಗ ಸರಿಯಾಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ.
ತುಂಬ ಕಡಿಮೆ ಇದೆ. ಹಾಗಾಗಿ ಈ ಒಂದು ಪ್ರೀತಿಯಲ್ಲಿ ಈ ಪಿಂಕ್ ಕಲರ್ ಸ್ಟೋನ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಓಕೆ, ನೀವು ಈ ಒಂದು ಪ್ರೀತಿಯಿಂದ ಮೂವ್ ಆನ್ ಆದರೆ ಬೆಟರ್ ಆಪ್ಷನ್ ಅಂತ ಹೇಳಿ ನಿಮಗೆ ಬರ್ತಿರುವಂಥದ್ದು. ಆ್ಯಂಡ್ ಫೈನಾನ್ಷಿಯಲಿ ಕೂಡ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಲೋ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಅಂತಲೂ ಬರ್ತಾ ಇದೆ. ಆ್ಯಂಡ್ ಥರ್ಡ್ ಪಾರ್ಟಿಗೋಸ್ಕರನೇ ನಿಮ್ಮ ಪರ್ಸನ್ ದುಡ್ಡು ಖರ್ಚು ಮಾಡಿ ಇವಾಗ ಅವ್ರು ಫೈನಾನ್ಷಿಯಲಿ ತುಂಬಾ ಲೋ ಫೀಲ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಮೆಸೇಜಸ್ಗಳಾಗಿವೆ. ಓಕೆ, ಸೊ ಈ ಒಂದು ಪ್ರೀತಿ ಬಗ್ಗೆ ನೀವು ಏನಾದರೂ ಹೋಪ್ ಇಟ್ಕೊಂಡಿದ್ರೆ ಅಥವಾ ವೆಯ್ಟ್ ಮಾಡ್ತೀನಿ ಅಥವಾ ಸರಿ ಮಾಡ್ಕೊಳ್ತೀನಿ, ಸರಿ ಆಗತ್ತೆ ಅಂತ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಆನ್ಸರ್ ಇಸ್ ನೋ ಅಂತ ಇಲ್ಲಿ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಇಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಸ್ವಲ್ಪನೂ ಕೂಡ ಕಾಳಜಿನೂ ಇಲ್ಲ ಅಂತಲೂ ಇಲ್ಲಿ ಬರ್ತಾ ಇದೆ. ಬಿಕಾಸ್ ನೀವು ನೋಡ್ಬೋದು, ಈಗ ನೀವಿಬ್ರು ಕಾಂಟ್ಯಾಕ್ಟಲ್ಲಿ ಇಲ್ಲದೇ ತುಂಬ ದಿನಗಳಾಯಿತು. ಒಂದು ಮಾತಲ್ಲಾದ್ರೂ ನೀವು ಹೇಗಿದ್ದೀರಾ ಅಂತ ಹೇಳಿ ನಿಮಗೊಂದು ಕಾಲ್ ಮಾಡಿ ಆಗಲಿ ಅಥವಾ ಮೆಸೇಜ್ ಮಾಡಿ ಆಗಲಿ ನಿಮಗೆ ಕೇಳಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಓಕೆ, ಸೊ ಆಲ್ರೆಡಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಆಲ್ರೆಡಿ ಈ ವಿಷಯದಿಂದ, ಈ ಒಂದು ಪ್ರೀತಿಯಿಂದ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ ಅಂತಲೇ ಬರ್ತಾ ಇದೆ. ಬಟ್ ನೀವು ಅವರಿಗೋಸ್ಕರ ವೇಟ್ ಮಾಡ್ತಿದ್ರೆ ಎಲ್ಲೋ ಒಂದು ಕಡೆ ಸರಿ ಆಗತ್ತೆ ಅಂತ. ಇಲ್ಲಿ ನಿಮ್ಮ ಲೈಫಲ್ಲಿ ತುಂಬಾನೇ ಏನು ಹೇಳ್ಬೋದು, ಬಣ್ಣ ಬದಲಾಯಿಸುವಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ತುಂಬ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಯಾವಾಗ ಬಣ್ಣ ಬದಲಾಯಿಸುವಂಥ ವ್ಯಕ್ತಿಗಳು ಬಂದಿರ್ತಾರೆ, ದೇವರು ನಿಮ್ಮ ಸಮಯವನ್ನೇ ಬದಲಾಯಿಸ್ತಾರೆ. ಓಕೆನಾ, ಒಂದು ಅರ್ಥ ಮಾಡ್ಕೊಳ್ಳಿ. ಯಾರೊಬ್ರು ಬಂದರೆ ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಯಿತು ಅಥವಾ ಬಣ್ಣ ಬದಲಾಯಿಸುವಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬಂದುಬಿಟ್ಟು ನಿಮ್ಮ ಲೈಫ್ ಸ್ಪಾಯಿಲ್ ಆಯಿತು ಅಂತ ನೀವು ಅನ್ಕೊಬೋದು. ಬಟ್ ನೀವು ನಂಬಿರೋಂಥ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿರಲ್ಲ. ಓಕೆನಾ, ಆ ಥರ ಬಣ್ಣ ಬದಲಾಯಿಸುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಾಗ ನಿಮ್ಮ ಸಮಯವನ್ನೇ ದೇವರು ಬದಲಾಯಿಸ್ತಾರೆ. ಹೋಪ್, ನೀವು ಯಾವುದೇ ರೀತಿಯಾದಂಥ ನೆಗೆಟಿವ್ನ ನೀವು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆನಾ, ಸೊ ಇಲ್ಲಿ ಬರ್ತಿರೋ ಪ್ರಕಾರ ನೀವು ಕೂಡ ತುಂಬ ನೆಗೆಟಿವ್ ಆಗ್ಬಿಟ್ಟಿದ್ರೆ. ಇಲ್ಲಿ ನೋಡಿ, ಇಲ್ಲಿ ಏನು ಡಿಸ್ಪ್ರೇಟ್ ಆಗಿರೋವಂಥದ್ದು, ಡಿಪ್ರೆಷನಿಗೆ ಹೋಗಿರೋವಂಥದ್ದು ಅಥವಾ ತುಂಬ ನೆಗೆಟಿವ್ ಫೀಲ್ ಮಾಡ್ತಿರೋವಂಥದ್ದು, ಲೈಫ್ ಕತೆ ಮುಗೀತು ಗೋವಿಂದ ಅನ್ನೋ ಥರದಲ್ಲಿ ನೀವು ಇಲ್ಲಿ ಫೀಲ್, ಆ ಥರ ಒಂದು ಎನರ್ಜಿ ಬರ್ತಿದೆ. ನೀವು ಆ ಥರ ಫೀಲ್ ಮಾಡ್ತಾ ಇದ್ದೀರಾ. ಕರೆಂಟ್ ಎನರ್ಜಿ ನಿಮಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು. ನೋಡಿ ಡಿಯರ್ಸ್, ಲೈಫ್ ಇಷ್ಟೇ ಅಲ್ಲ. ಓಕೆನಾ, ಸೊ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಯಾರಾದರೂ ನಿಮ್ಮ ಲೈಫಲ್ಲಿ ಬಣ್ಣ ಬದಲಾಯಿಸುವಂಥ ವ್ಯಕ್ತಿ ಬಂದಾಗ ನಿಮ್ಮ ಟೈಮನ್ನು ಬದಲಾಯಿಸೋಕ್ಕೆ ದೇವರು ಯಾವಾಗಲೂ ರೆಡಿ ಇರ್ತಾರೆ. ಓಕೆನಾ, ಸೊ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಒಂದನ್ನು ನೆನ್ಪಿಡ್ಕೊಳ್ಳಿ, ಈ ಪ್ರೀತಿಯಲ್ಲಿ ನೀವೇನು ನೋವು ತಿಂದಿದ್ದೀರಾ, ಸೊ ಎಸ್, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು ಈ ನೋವು ನಿಮಗೆ ಲೈಫಲ್ಲಿ ಪಾಠ ಕಲಿಸ್ಲಿಕ್ಕೆ ಅಂತಲೇ ಬಂದಿರೋವಂಥದ್ದು ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಬಿ ಸ್ಟ್ರಾಂಗ್. ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಲಿಕ್ಕೆ ರೆಡಿ ಆಗಿ ಅಂತ ಇಲ್ಲಿ ಬರ್ತಿದೆ. ಸೊ ಏಂಜಲ್ ನಿಮಗೆ ಏನು ಹೇಳ್ತಾರೆ, ಏನು ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ಚೆಕ್ ಮಾಡೋಣ. ಎಸ್, ಸಿ ಎಸ್ ಅನ್ನೋಂಥ ಕಾರ್ಡ್ ಬರ್ತಾ ಇದೆ. ಸೊ ಆಗಿದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನ್ಕೊಳ್ಬೇಕಾಗತ್ತೆ. ಹರ್ಟ್ ಆಗ್ಬೋದು, ಆ ಟೈಮಲ್ಲಿ ಹರ್ಟ್ ಆಗ್ಬೋದು, ಸಿಚುವೇಶನ್ ಹರ್ಟ್ ಮಾಡ್ಬೋದು. ಬಟ್ ನೋ ನೀಡ್ ಟು ವರಿ. ನೋ ನೀಡ್ ಟು ವರಿ. ಸಿಚುವೇಶನ್ ಹರ್ಟ್ ಮಾಡ್ಬೋದು, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅಥವಾ ನೀವು ಡಿಪ್ರೆಷನ್ಗೆ ಹೋಗೋದ್ರಲ್ಲಿ ಏನೂ ಯೂಸ್ ಇಲ್ಲ. ಓಕೆನಾ, ತುಂಬಾ ನೆಗೆಟಿವ್ ಅಂದರೆ ಈ ಒಂದು ಪ್ರೀತಿಯಲ್ಲಿ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಅಥವಾ ಉಳಿಸ್ಕೊಳ್ಲಿಕ್ಕಿರ್ಬೋದು, ಈ ವ್ಯಕ್ತಿನ ಉಳಿಸ್ಕೊಳ್ಲಿಕ್ಕಿರ್ಬೋದು, ಅಥವಾ ಈ ಪ್ರೀತಿನ ನೀವು ಸಕ್ಸಸ್ ಮಾಡ್ಕೊಳ್ಲಿಕ್ಕೆ ತುಂಬ ಎಫರ್ಟ್ ಹಾಕಿದ್ದೀರಾ. ಬಟ್ ಆ ಎಫರ್ಟ್ ಎಲ್ಲೂ ಕೂಡ ಸಕ್ಸಸ್ ಆಗಿಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಸೊ ಡೋಂಟ್ ವರಿ ಡಿಯರ್ಸ್, ನಿಮಗೋಸ್ಕರ ದೇವ್ರು ಇದ್ದೇ ಇದ್ದಾರೆ. ನಿಮ್ಮ ಜೊತೆಗೆ ದೇವ್ರು ಯಾವಾಗಲೂ ಇದ್ದೇ ಇರ್ತಾರೆ. ನೀವು ನಂಬುವಂಥ ದೇವ್ರು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ ಅಂತೀನಿ. ನೋ ನೀಡ್ ಟು ವರಿ. ಟೆನ್ಷನ್ ಮಾಡ್ಕೊಬೇಡಿ. ನಿಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಇರ್ಬೋದು, ಅದು ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಮಾಡಿಕೊಂಡು ಡಿಸ್ಪ್ರೇಟ್ ಆಗಬೇಡಿ. ಎಸ್, ಇಲ್ಲಿ ನಿಮಗಿಲ್ಲಿ ಏನು ಆಗ್ತಾ ಇದೆ, ನೆಗೆಟಿವ್ ಆಗಿರ್ಬೋದು ಅಥವಾ ಏನು ನಿಮಗೆ ನೆಗೆಟಿವ್ ರಿಸಲ್ಟ್ ಸಿಕ್ಕಿದೆ, ಅದಾಗಿದ್ದೆಲ್ಲದು ನಿಮ್ಮ ಲೈಫಲ್ಲಿ ಒಳ್ಳೇದಕ್ಕೆ ಅಂತಲೇ ನೀವು ಅಂದ್ಕೊಂಡು ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಇಡಲಿಕ್ಕೆ ರೆಡಿ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸ್ಟೋನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ರೀಡಿಂಗ್ ಇದಾಗಿತ್ತು. ನಿಮ್ಮ ಮನಸ್ಸಿಗೆ ಇಷ್ಟ ಆಗೋದನ್ನು ಹೆಚ್ಚೆಚ್ಚು ಮಾಡಿ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಿ ಡಿಯರ್ಸ್. ಓಕೆ, ಯಾ, ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. One minute. Yes. Wow.
ಓಕೆ, ನೈಸ್. 9 ಆಫ್ ಪೆಂಟಿಕಲ್ and King of Cups, the Emperor, 7 of Pentacle, okay, the Star card ಬರ್ತಿದೆ and 2 of Swords ಬರ್ತಿದೆ. Bottom of the card, the Empress card ಬರ್ತಿದೆ. ಓಕೆ, ಈ ಒಂದು ಪ್ರೀತಿಯಲ್ಲಿ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಬರ್ತಿರೋವಂಥದ್ದು ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ ಒಳ್ಳೆಯದು ಅನ್ನೋವಂಥದ್ದು ಬರ್ತಾ ಇದೆ. ಓಕೆ, ನೀವು ಇಲ್ಲಿ ಆಲ್ರೆಡಿ ಡಿಸಿಷನ್ನ ತೊಗೊಂಡಿರ್ಬೋದು ಮೂವ್ ಆನ್ ಆಗಿಬಿಡ್ತೀನಿ ಅಂತ ಹೇಳಿ. ಬಟ್ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಬ್ರು ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಅಷ್ಟು ಈಸಿಯಾಗಿ ಈ ಒಂದು ಪ್ರೀತಿನ ನೀವು ಸಪ್ರೇಷನ್ ಆಗಲಿಕ್ಕೆ ಅಥವಾ ಮೂವ್ ಆನ್ ಆಗಲಿಕ್ಕೆ ಆಗಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ಆ್ಯಂಡ್ ಇಲ್ಲಿ ದ ಸ್ಟಾರ್ ಕಾರ್ಡ್ ಕೂಡ ಬರ್ತಿದೆ, ಕಿಂಗ್ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ 9 ಆಫ್ ಪೆಂಟಿಕಲ್. ನೋಡಿ, ಇದೆಲ್ಲ ಪಾಸಿಟಿವ್ ಕಾರ್ಡ್ಸ್ ಆಗಿರೋದ್ರಿಂದ ಈ ಒಂದು ಪ್ರೀತಿಯಲ್ಲಿ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಬಹುದು. ಈ ವ್ಯಕ್ತಿಯಲ್ಲಿ ನಿಮಗೇನಾದರೂ ಸ್ವಲ್ಪ ಕಂಪ್ಲೇಂಟ್ಸ್ ಇರ್ಬೋದು, ಸರಿಯಾದ ಟೈಮಿಗೆ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಅಥವಾ ನಿಮ್ಮನ್ನು ಇವಾಗ ಇಗ್ನೋರ್ ಮಾಡ್ತಿರ್ಬೋದು, ನಿಮ್ಮ ಕಾಲ್ಸ್ಗಳನ್ನ ಇಗ್ನೋರ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ಬೋದು ಈ ವ್ಯಕ್ತಿ. ಅಥವಾ ಅವರಿಗಿಲ್ಲಿ ಬೇರೆ ಒಂದು ಅವ್ರ ಲೈಫಲ್ಲಿ ಆಪ್ಷನ್ ಕೂಡ ಇರಬಹುದು. ದಟ್ ಈಸ್ ಥರ್ಡ್ ಪರ್ಸನ್ ಅಂತ ಅಲ್ಲ, ಇಲ್ಲಿ ಒಂದು ಆಪ್ಷನ್ ಅಂತ ಹೇಳಿದಾಗ ಅವರ ಫ್ಯಾಮಿಲಿಲಿ ಜವಾಬ್ದಾರಿಗಳು ಅವ್ರ ಮೇಲೆ ಇರಬಹುದು, ಅಥವಾ ಕೆಲಸದ ವಿಷಯದಲ್ಲಿ ಅವರು ಟೆನ್ಷನ್ ಆಗಿರ್ಬೋದು, ಸಮಥಿಂಗ್ ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಬರ್ತಿರುವಂಥದ್ದು ತುಂಬ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಅಂದರೆ ಅವರಿಗೆ ಅವ್ರ ಲೈಫಲ್ಲಿ ಎರಡೆರಡು ಥಿಂಗ್ಸ್ ನಡೀತಾ ಇದೆ. ಓಕೆನಾ? ಸೊ ಇಲ್ಲಿ ಎರಡೆರಡು ಥಿಂಗ್ಸ್ ಅಂತ ಹೇಳಿದ ತಕ್ಷಣ ಥರ್ಡ್ ಪಾರ್ಟಿನ ಅಥವಾ ಅವ್ರಿಗೆ ಯಾರೋ ಬಂದ್ಬಿಟ್ಟಿದಾರ ಪರ್ಸನ್ ಅಂತ ಹೇಳಿ ಆ ಥರ ಯೋಚನೆ ಮಾಡಬೇಡಿ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿಗಿಂತ ನನಗಿಲ್ಲಿ ಬರ್ತಾ ಇರುವಂಥದ್ದು ಅವ್ರ ಲೈಫಲ್ಲಿ ಒಂದು ಜವಾಬ್ದಾರಿ ಇದೆ, ಇನ್ನೊಂದು ಜವಾಬ್ದಾರಿ ಕೂಡ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಈ ಒಂದು ರೀಡಿಂಗ್ನ ಯಾರು ಚೂಸ್ ಮಾಡ್ಕೊಂಡಿದಾರ, ಆಲ್ರೆಡಿ ನೀವು ಮ್ಯಾರಿಡ್ ಇರ್ಬೋದು, ನಿಮ್ಮ ಪರ್ಸನ್ ಕೂಡ ಮ್ಯಾರಿಡ್ ಇರ್ಬೋದು, ಆ ಥರ ಎನರ್ಜಿ ಕೂಡ ನನಗಿಲ್ಲಿ ಬರ್ತಾ ಇದೆ. ಬಿಕಾಸ್ ಈ ಎನರ್ಜಿ ನೋಡಿದಾಗ ಎಲ್ಲೊಂದು ಕಡೆ ಅವರಿಗೆ ಕನ್ಫ್ಯೂಷನ್, ನಿಮಗೂ ಕೂಡ ಕನ್ಫ್ಯೂಷನ್. ಸೊ ಇಬ್ಬರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು ಗೊಂದಲಗಳು ತುಂಬಾನೇ ಇದೆ ಅಂತ ಹೇಳಿ. ಓಕೆ, ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಂಟ್ರೋಲ್ ಎನರ್ಜಿ ಕೂಡ ಇದೆ. ದ ಎಂಪರರ್ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಎನರ್ಜಿ ಕೂಡ ಇದೆ, ಪಾಸಿಟಿವ್ನೆಸ್ಸು ಇದೆ. ನಿಮ್ಮ ಪರ್ಸನ್ ಕಂಟ್ರೋಲ್ ಮಾಡ್ಬೋದು, ಅಥವಾ ನೀವು ಅವ್ರನ್ನ ಕಂಟ್ರೋಲ್ ಮಾಡ್ಬೋದು, ಅಥವಾ ನಿಮ್ಮ ಪರ್ಸನ್ ಬೇರೆ ಇನ್ಯಾರೋ ವ್ಯಕ್ತಿ ಕಂಟ್ರೋಲ್ ಮಾಡ್ತಿರ್ಬೋದು. ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಿರ್ಬೋದು. ಓಕೆ, ಸೊ ಈ ಒಂದು ಪ್ರೀತಿಯಲ್ಲಿ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಂತ ನಿಮ್ಮ ಗೊಂದಲಗಳು ಇರಬಹುದು. ಕನ್ಫ್ಯೂಷನ್ ಅಂತ ಬಂದಾಗ ಅದು ಕೂಡ ಇನ್ಕ್ಲೂಡ್ ಆಗ್ತಿದೆ ಇಲ್ಲಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು. ಇದರಲ್ಲಿ ಯಾಕಂದರೆ ನೀವು ಈ ವ್ಯಕ್ತಿನ ಟ್ರಸ್ಟ್ ಮಾಡಲಿಕ್ಕೂ, ಕಂಪ್ಲೀಟಾಗಿ ಟ್ರಸ್ಟ್ ಮಾಡಲಿಕ್ಕೂ ನಿಮಗೆ ಆಗ್ತಾ ಇಲ್ಲ, ಕಂಪ್ಲೀಟಾಗಿ ಬಿಡಲಿಕ್ಕೂ ಆಗ್ತಾ ಇಲ್ಲ. ಓಕೆನಾ? ಸೊ ಹಾಗಾಗಿ ನಿಮಗೆ ಇದರಲ್ಲಿ ಗೊಂದಲ ಆಗ್ತಿರ್ಬೋದು. ಈ ವ್ಯಕ್ತಿ ಜೊತೆ ನಾನು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಲಾ, ಅಥವಾ ಇಲ್ಲಿಂದ ಇಲ್ಲಿಗೆ ನಾನು ಇದನ್ನು ಬಿಟ್ಟು ಬಿಡಲಾ, ಜಸ್ಟ್ ಓಕೆ ನನಗೆ ಇಷ್ಟೇ ದಿನ ಅವ್ರ ಜೊತೆಗೆ ಹ್ಯಾಪಿಯಾಗಿ ರಿಲೇಷನ್ಶಿಪ್ನ ಲೀಡ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿತ್ತು, ಸೊ ಹಾಗಾಗಿ ಇನ್ನು ಮುಂದೆ ಅವ್ರ ಜೊತೆಗೆ ರಿಲೇಷನ್ಶಿಪ್ನ ಲೀಡ್ ಮಾಡ್ಲಿಕ್ಕೆ ಆಗೋದಿಲ್ವೇನೋ, ಸಮಥಿಂಗ್ ನಿಮ್ಮ ಓವರ್ ಥಿಂಕಿಂಗ್ ಇಲ್ಲಿ ಬರ್ತಾ ಇದೆ. ಇಷ್ಟು ದಿನ ಏನೋ ಹ್ಯಾಪಿಯಾಗಿದ್ದೆ, ಸಾಕು ಇಷ್ಟು ದಿನ ಹ್ಯಾಪಿಯಾಗಿದ್ನಲ್ಲ, ಇನ್ನು ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಆ ಥರ ಒಂದು ಕನ್ಫ್ಯೂಷನ್ ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಸೊ ನೋಡಿ, ಇಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಅವರಿಂದ ಒಂದು ಸರಿಯಾದಂಥ ಉತ್ತರ ನಿಮಗೆ ಸಿಗತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ? ನೀವೇನಾದ್ರು ಅವರಿಂದ ಒಂದು ಸಮಥಿಂಗ್ ಏನಾದರೂ ನೀವು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. Success. See, choose a new direction. ಓಕೆ, ಬಾಟಮ್ ಆಫ್ ದ ಕಾರ್ಡ್ ರಿಮೈನ್ ಪಾಸಿಟಿವ್. ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ವ್ಯಕ್ತಿ ಬಗ್ಗೆ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು. ಬಟ್ ಇಲ್ಲಿ ನೋಡಿ, ಏಂಜಲ್ ಆನ್ಸರ್ ಕೂಡ ನಿಮಗೆ ಬರ್ತಿರೋಂಥದ್ದು ಸಕ್ಸಸ್. ಓಕೆನಾ? ಸೊ ಹಾಗಾಗಿ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮೂವ್ ಆನ್ ಆಗಬೇಕು, ಆ ಥರದ್ದು ಏನಾದರೂ ಥಿಂಕ್ ಮಾಡ್ತಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಓಕೆನಾ? ಚೂಸ್ ಅ ನ್ಯೂ ಡೈರೆಕ್ಷನ್ ಬರ್ತಿದೆ. ಆ ಮೂವ್ ಆನ್ ಆಗ್ತೀನೇನೋ
ದಾರಿನ ನೀವು ಚೂಸ್ ಮಾಡ್ಕೊಳ್ಳೋ ಬದಲಿಗೆ ಅದ್ರ ಬೆಟರ್ ನೀವು ಆಪ್ಷನ್ ನೀವು ಬೇರೆ ಏನಾದರೂ ದಾರಿನ ಚೂಸ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನೀವೇನಾದರೂ ಬೇರೆ ಏನಾದರೂ ಥಿಂಕ್ ಮಾಡಿ ಅಂತ ಇಲ್ಲಿ ಬರ್ತಿದೆ. ಸಕ್ಸಸ್ ಬರ್ತಿದೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಿ. ಅವರ ಅವರ ಒಂದು ಎನರ್ಜಿಲೂ ಬದಲಾವಣೆ ಆಗ್ಬೋದು, ಅವರ ಒಂದು ಥಾಟ್ಸ್ ಕೂಡ ಬದಲಾವಣೆ ಆಗ್ಬೋದು, ನಿಮ್ಮಿಬ್ಬರ ಎನರ್ಜಿ ಕೂಡ ಬದಲಾವಣೆ ಆಗ್ಬೋದು ಸ್ವಲ್ಪ ದಿನಗಳ ನಂತರ. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಮೂವ್ ಆನ್ ಆಗ್ತೀನಿ ಅನ್ನೋ ಬದಲಿಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ ಒಳ್ಳೇದು ಅಂತ ಹೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮನ್ನು ಕೂಡ ಯಾರು ಫಾಲೋ ಮಾಡ್ತಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ ಅಂತ ಹೇಳ್ತಾ, ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.